69ನೇ ಕನ್ನಡ ರಾಜ್ಯೋತ್ಸವವನ್ನು ಸಂಭ್ರಮದಿಂದ ಇಡೀ ರಾಜ್ಯದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ರಾಜ್ಯ ಸರ್ಕಾರ ಆಚರಣೆ ಮಾಡ್ತಾ ಇದೆ, ಸಂಘ ಸಂಸ್ಥೆಗಳು ಆಚರಣೆ ಮಾಡ್ತಾ ಇದ್ದಾವೆ. ಹೀಗೆ ಕನ್ನಡದ ಅಭಿಮಾನಿಗಳು ಕೂಡ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ. ನಾನು ಈ ಸಂದರ್ಭದಲ್ಲಿ ನಾಡಿನ ಎಲ್ಲ ಜನರಿಗೆ 69ನೇ ಕನ್ನಡ ರಾಜ್ಯೋತ್ಸವದ ಹೃದಯಪೂರ್ವಕ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. ನವೆಂಬರ್ 1ನೇ ತಾರೀಕು ಬಂದ್ರೆ ನಮ್ಮೆಲ್ಲರಿಗೂ ಕೂಡ ಕನ್ನಡದ ಹಬ್ಬದ ದಿನ. ವಾಟಾಳ್ ನಾಗರಾಜ್ ಅವರು ಈಗಾಗಲೇ ಪ್ರಸ್ತಾಪ ಮಾಡದಂತೆ 62ನೇ ಕನ್ನಡ ರಾಜ್ಯೋತ್ಸವವನ್ನು ಇದೇ ವೇದಿಕೆಯಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. 62 ಅಲ್ಲ, 62 ಏಕೀಕರಣ ಆಗಿ ಈ ದೇಶದಲ್ಲಿ 68 ವರ್ಷಗಳಾಯಿತು. ಇದು 69ನೇ ಕನ್ನಡ ರಾಜ್ಯೋತ್ಸವ. ವಾಟಾಳ್ ನಾಗರಾಜ್ ಒಬ್ಬರೇನೆ 62 ರಾಜ್ಯೋತ್ಸವಗಳನ್ನು ಆಚರಣೆ ಮಾಡಿದ್ದಾರೆ. ಅವರು 100 ವರ್ಷಕ್ಕೂ ಹೆಚ್ಚು ಕಾಲ ಬಾಳಿ 100 ಕನ್ನಡ ರಾಜ್ಯೋತ್ಸವಗಳನ್ನು ಆಚರಣೆ ಮಾಡಲಿ ಅಂತೇಳಿ ನಾನು ಅವರಿಗೆ ಶುಭವನ್ನು ಕೋರಲಿಕ್ಕೆ ಬಯಸ್ತೇನೆ. ವಾಟಾಳ್ ನಾಗರಾಜ್ ಅವರು ಮೊದಲಿನಿಂದ ಕೂಡ ಕನ್ನಡ ಪರ ಹೋರಾಟಗಾರರು. ಕನ್ನಡದ ನೆಲ, ಜಲ, ಭಾಷೆ, ಸಂಸ್ಕೃತಿ, ಕಲೆ, ಸಾಹಿತ್ಯ ಇದರ ಪರವಾಗಿ ಬಹಳ ದೀರ್ಘಕಾಲದಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದಾರೆ. ಯಾವತ್ತೂ ಕೂಡ ವಿಚಲಿತರಾಗಿಲ್ಲ. ಬಹಳ ಜನ ಸ್ವಾರ್ಥಕ್ಕೋಸ್ಕರ ಹೋರಾಟ ಮಾಡ್ತಾರೆ, ಆಮೇಲೆ ಹೋರಾಟ ಮುಂದುವರಿಸಲ್ಲ. ಆದರೆ ವಾಟಾಳ್ ನಾಗರಾಜ್ ಅವರು ಯಾವತ್ತೂ ಕೂಡ ವಿಚಲಿತರಾಗದೇ ಬೆಂಗಳೂರಿನಲ್ಲಿ ಕನ್ನಡ ಭಾಷೆಯ ಅಸ್ಮಿತೆಗೆ ಅವರು ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದಾರೆ. ವಾಟಾಳ್ ನಾಗರಾಜ್ ಅವರು ತಮ್ಮದೇ ಆದಂಥ ಒಂದು ರಾಜಕೀಯ ಪಕ್ಷವನ್ನು ಕೂಡ ಸ್ಥಾಪನೆ ಮಾಡಿದರು. ಅವ್ರಿಗೆ ಬೇರೆ ಪಕ್ಷಗಳಿಂದ ಆಹ್ವಾನ ಇತ್ತು, ಕಾಂಗ್ರೆಸ್ ಪಕ್ಷದಿಂದ ಆಹ್ವಾನ ಇತ್ತು, ಬೇರೆ ಪಕ್ಷಗಳಿಂದ ಆಹ್ವಾನ ಇತ್ತು. ಆದರೆ ಯಾವತ್ತೂ ಕೂಡ ಕನ್ನಡ ಚಳವಳಿ ಬಿಟ್ಟು ಬೇರೆ ಪಕ್ಷಕ್ಕೆ ಸೇರಲಿಲ್ಲ. ಒಂದು ವೇಳೆ ಅವರು ಬೇರೆ ಪಕ್ಷಕ್ಕೆ ಸೇರಿದ್ರೆ ಕರ್ನಾಟಕ ರಾಜಕಾರಣದಲ್ಲಿ ಅವರು ಅಧಿಕಾರದಲ್ಲಿ ಇರಲಿಕ್ಕೆ ಸಾಧ್ಯತೆ ಆಗ್ತಾ ಇತ್ತು. ಯಾಕಂದ್ರೆ ಅನೇಕ ಸಾರಿ ಅವರು ಶಾಸಕರಾಗಿದ್ದಾರೆ. ನಿಜಲಿಂಗಪ್ಪನವ್ರ ಕಾಲದಿಂದ, ಕೆಂಗಲ್ ಹನುಮಂತಯ್ಯನವ್ರ ಕಾಲದಿಂದ ಕರ್ನಾಟಕ ರಾಜಕಾರಣದಲ್ಲಿ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರಿಗೆ ಕೆಂಗಲ್ ಹನುಮಂತಯ್ಯನವರು ಆಪ್ತರಾಗಿದ್ರು, ನಿಜಲಿಂಗಪ್ಪನವರು ಆಪ್ತರಾಗಿದ್ರು, ಆಮೇಲೆ ವೀರೇಂದ್ರ ಪಾಟೀಲರು ಆಪ್ತರಾಗಿದ್ರು, ಆಮೇಲೆ ದೇವರಾಜ ಅರಸರವರು ಆಪ್ತರಾಗಿದ್ರು, ಗುಡ್ಡೂರಾಯರು ಆಪ್ತರಾಗಿದ್ರು, ನಾನು ಆಪ್ತನಾಗಿದ್ದೇನೆ. ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ವಾಟಾಳ್ ನಾಗರಾಜ್ ಅವರ ಬಗ್ಗೆ ಅಪಾರವಾದಂಥ ಗೌರವ ನನಗೆ. ಯಾಕಂತಂದ್ರೆ ನಿರಂತರವಾಗಿ ಕನ್ನಡದ ಪರ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಇದೆಯಲ್ಲ, ಅದು ಸುಲಭದ ಕೆಲಸ ಅಲ್ಲ. ಯಾರಿಗೆ ಕನ್ನಡ ಭಾಷೆ ಬಗ್ಗೆ, ನೆಲದ ಭಾಷೆ ಬಗ್ಗೆ
ಮಾತೃಭಾಷೆ ಬಗ್ಗೆ, ಈ ನೆಲದ ಬಗ್ಗೆ, ಜಲದ ಬಗ್ಗೆ, ಸಂಸ್ಕೃತಿ ಬಗ್ಗೆ, ಸಾಹಿತ್ಯದ ಬಗ್ಗೆ ಬದ್ಧತೆ ಇದೆಯೋ ಅವ್ರು ಮಾತ್ರ ಮಾಡಲಿಕ್ಕೆ ಸಾಧ್ಯ. ವಾಟಾಳ್ ನಾಗರಾಜ್ ಅವರಿಗೆ ಆ ಬದ್ಧತೆ ಇದೆ. ಅದಕ್ಕೋಸ್ಕರ ಅವ್ರು ಕಂಡ್ರೆ ಬಹಳ ಗೌರವ, ಪ್ರೀತಿ, ಅಭಿಮಾನ ಎಲ್ಲವೂ ಕೂಡ ಇದೆ. ನಾನು ಅದಕ್ಕೆ ಇವತ್ತಿನಿಂದ ಅಲ್ಲ ಅವ್ರ ಬಗ್ಗೆ ಅಭಿಮಾನ. ನಾನು ವಿದ್ಯಾರ್ಥಿ ದಶೆಯಾಗಿದ್ದಾಗ ಇವ್ರ ಭಾಷಣ ಕೇಳಕ್ಕೆ ಹೋಗ್ತಿದ್ದೆ ಮೈಸೂರು ಬಂದರೆ. ನಾನು ವಿದ್ಯಾರ್ಥಿ ಆಗಿದ್ದಾಗ BSc ಪದವಿ ಓದ್ತಾ ಇರುವಾಗ ಮೈಸೂರಿಗೆ ಬರೋರು ಭಾಷಣ ಮಾಡಲಿಕ್ಕೆ. ಕನ್ನಡ ಚಳವಳಿ ಹೋರಾಟ ಆ ಕಾಲದಲ್ಲಿ ಬಹಳ ತುದಿನಲ್ಲಿತ್ತು. ಆ ಸಂದರ್ಭದಲ್ಲಿ ಬರೋರು ಕರ್ನಾಟಕದ ಪೊಲೀಸ್ನವರನ್ನ ಟೀಕೆ ಮಾಡೋರು. ಅನೇಕ ಸಾರಿ ಪೊಲೀಸ್ನವರ ಅತಿಥಿ ಆಗಿದ್ದಾರೆ ಪಾಪ. ಹೋರಾಟ ಮಾಡ್ತಾ ಇರುವಾಗ ಅನೇಕ ಸಾರಿ ಅತಿಥಿ ಆಗಿದ್ದಾರೆ. ಸೊ ಅವರು ಯಾವತ್ತೂ ಕೂಡ ಅಧಿಕಾರದ ಹಿಂದೆ ಬಿದ್ದವರಲ್ಲ. ಅಧಿಕಾರ ಬಂದರೂ ಕೂಡ ಬೇಡ ಅಂತಂದವರು. ಸೊ ಅಂಥವರು ಇವತ್ತು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀರಿ. ನಾನು ಅತ್ಯಂತ ಸಂತೋಷದಿಂದ ಅವರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ನಾನು ಯಾವಾಗಲೂ ಅವ್ರನ್ನ ನಾಯಕರು ಅಂತಲೇ ಕರೆಯೋದು. ವಾಟಾಳ್ ನಾಗರಾಜ್ ಅವರನ್ನ ನಾಯಕರು ಅಂತಲೇ ಕರೆಯೋದು. ನೀವು ನಾಯಕರಲ್ವಾ ಅಂತ ಕೇಳಿದ್ರು ಒಂದ್ಸಾರಿ. ನಾನು ನಾಯಕನಲ್ಲ, ನೀವು ನಾಯಕರು ಅಂತ ಹೇಳಿದೆ. ಜನ ತೀರ್ಮಾನ ಮಾಡಬೇಕು ಯಾರು ನಾಯಕರಾಗಬೇಕು, ಯಾರು ನಾಯಕರಾಗಬಾರದು ಅಂತೇಳಿ. ಕರ್ನಾಟಕದ ಜನ ಅವರನ್ನ ನಾಯಕ ಅಂತೇಳಿ ಒಪ್ಕೊಂಡಿದ್ದಾರೆ. ಅದಕ್ಕೋಸ್ಕರವಾಗಿ ಅವರು ನಾಯಕರು. ಈಗಾಗಲೇ ಅವರು ಮಾತನಾಡ್ತಾ ಹೇಳಿದ್ರು, ಕರ್ನಾಟಕ ಅಂತ ನಾಮಕರಣ ಆದದ್ದು, ಮರುನಾಮಕರಣ ಆದದ್ದು 1973ನೇ ಇಸ್ವಿ ನವೆಂಬರ್ 1ನೇ ತಾರೀಕು ಮರುನಾಮಕರಣ ಆಯಿತು. ಅಲ್ಲಿವರೆಗೆ ಏಕೀಕರಣ 1956 ನವೆಂಬರ್ 1ನೇ ತಾರೀಕು ಆದರೂ ಕೂಡ ಮೈಸೂರು ರಾಜ್ಯ ಅಂತಲೇ ಕರೀತಾ ಇದ್ರು. ಮೈಸೂರು ರಾಜ್ಯಕ್ಕೆ ಇವರೆಲ್ಲರ ಒತ್ತಡದಿಂದ ಈಗ ಹೇಳಿದ್ರು ಅವರು, ವಾಟಾಳ್ ನಾಗರಾಜ್ ಅವರು, KH ಪಾಟೀಲ್ರು, ಗೋಪಾಲ್ ಗೌಡ್ರು, ಅವರೆಲ್ಲರ ಒತ್ತಡದಿಂದ ದೇವರಾಜ ಅರಸರವರು 1973ನೇ ಇಸ್ವಿ ನವೆಂಬರ್ 1ನೇ ತಾರೀಕು ಅಸೆಂಬ್ಲಿನಲ್ಲಿ ಅದನ್ನ ಪಾಸ್ ಮಾಡಿ, ಆ ನಿರ್ಣಯವನ್ನು ಪಾಸ್ ಮಾಡಿ ಕೇಂದ್ರಕ್ಕೆ ಕಳಿಸಿ, ಕೇಂದ್ರದಲ್ಲೂ ಒಪ್ಪಿಗೆಯನ್ನು ಪಡೆದು ಇಲ್ಲಿ ಕರ್ನಾಟಕ, ಯಾಕಂತಂದ್ರೆ ಇಡೀ ರಾಜ್ಯಕ್ಕೆ ಅನ್ವಯ ಆಗ್ತಕ್ಕಂಥ ಪದ ಕರ್ನಾಟಕ. ಕರ್ನಾಟಕ ಹಿಂದೆ ಅನೇಕ ಸಾರಿ ಬಳಕೆಯಲ್ಲಿ ಇದ್ರೂ ಕೂಡ ಕರ್ನಾಟಕ ಅಂತೇಳಿ ಮರುನಾಮಕರಣ ಆದದ್ದು 1973 ನವೆಂಬರ್ 1ನೇ ತಾರೀಕು. ಆಗ ದೇವರಾಜ ಅರಸರವರು ಮುಖ್ಯಮಂತ್ರಿ. ಅದಾಗಬೇಕಾದ್ರೆ ವಾಟಾಳ್ ನಾಗರಾಜ್ ಅವರ ಪಾತ್ರನೂ ಕೂಡ ಬಹಳ ಜಾಸ್ತಿ ದೊಡ್ಡದಿದೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು 2ನೇ ಬಾರಿ ಮುಖ್ಯಮಂತ್ರಿ ಆದೆ. 2023 ಮೇ 20ನೇ ತಾರೀಕು ಮುಖ್ಯಮಂತ್ರಿ ಆದೆ. ಅದಾದ್ಮೇಲೆ ನಾನು ಮೊದಲನೇ ಬಜೆಟ್ ಮಂಡಿಸಿದೆ. ಆ ಬಜೆಟ್ ಮಂಡಿಸುವಾಗ ಇಂದಿನ ಸರ್ಕಾರದವರು 50ನೇ ವರ್ಷ ಆಚರಣೆ ಮಾಡಬೇಕಾಗಿತ್ತು. ಆದರೆ ಮಾಡಲಿಲ್ಲ ಅವರು. ನಾನು ಬಜೆಟ್ ಮಂಡಿಸೋ ಅಷ್ಟೊತ್ತಿಗೆ 50 ವರ್ಷ ಆಗ್ಬಿಟ್ಟಿತ್ತು. ಆದರೂ 50ನೇ ವರ್ಷ ಆಚರಣೆ ಮಾಡಬೇಕು, ಮರುನಾಮಕರಣ ಕರ್ನಾಟಕ ಅಂತೇಳಿ ನಾಮಕರಣ ಆದಂಥ 50ನೇ ವರ್ಷವನ್ನು ಆಚರಣೆ ಮಾಡಬೇಕು ಅಂತೇಳಿ ನಾನು ಬಜೆಟ್ನಲ್ಲಿ ಘೋಷಣೆ ಮಾಡಿದೆ.
ವರ್ಷ ಕರ್ನಾಟಕದ ಸಾಹಿತ್ಯ, ಕಲೆ, ನೆಲ, ಜಲ, ನಮ್ಮ ಸಂಸ್ಕೃತಿ ಇವೆಲ್ಲವನ್ನು ಕೂಡ ಜನರಿಗೆ ಪರಿಚಯಿಸಲಿಕ್ಕೋಸ್ಕರವಾಗಿ ಹಂಪಿಯಿಂದ ಹಿಡಿದು ಇಡೀ ರಾಜ್ಯದಲ್ಲಿ ಕನ್ನಡದ ತೇರು ಪ್ರವಾಸವನ್ನು ಮಾಡಿತು. ಇಡೀ ರಾಜ್ಯದಲ್ಲಿ ಪ್ರವಾಸವನ್ನು ಮಾಡಿತು. ಇವತ್ತಿಗೆ 1 ವರ್ಷ. ನಾವು ಮಾಡಿದ್ದದ್ದು ಕರ್ನಾಟಕ ಸಂಭ್ರಮ ಎನ್ನುವ ಹೆಸರಿನಲ್ಲಿ 1 ವರ್ಷ ಆಚರಣೆಯನ್ನು ಮಾಡಿದರು. ಅದಕ್ಕೆ ಧ್ಯೇಯ ವಾಕ್ಯ ಏನಪ್ಪಾ ಅಂತಂದ್ರೆ, ಘೋಷವಾಕ್ಯ ಏನಪ್ಪಾ ಅಂತಂದ್ರೆ, ಹೆಸರಾಯಿತು ಕರ್ನಾಟಕ, ಹೆಸರಾಯಿತು ಕರ್ನಾಟಕ, ಉಸಿರಾಗಲಿ ಕನ್ನಡ, ಉಸಿರಾಗಲಿ ಕನ್ನಡ. ಇದು ಘೋಷವಾಕ್ಯ. ಈ ಘೋಷವಾಕ್ಯದಿಂದ ಇಡೀ ರಾಜ್ಯದ ತುಂಬೆಲ್ಲ ಕನ್ನಡ ಜನರನ್ನ ಉರ್ದುಂಬಿಸ್ತಕ್ಕಂಥ, ಜಾಗೃತಿಗೊಳಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ದೇವೆ. ಅದಕ್ಕೋಸ್ಕರ ಈ ವರ್ಷ 100 ಜನರಿಗೆ ನಾವು ಪ್ರಶಸ್ತಿಗಳನ್ನು ಕೊಡ್ತಾ ಇದ್ದೀವಿ. ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಬೇರೆ, 69 ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗಳನ್ನು ಕೊಡ್ತಾ ಇದ್ದೀವಿ. ಅದರ ಜೊತೆಗೆ 100 ಜನ, 50 ಜನ ಮಹಿಳೆಯರಿಗೆ, 50 ಜನ ಪುರುಷರಿಗೆ ಪ್ರಶಸ್ತಿಗಳನ್ನು ಕೊಡ್ತಾ ಇದ್ದೀವಿ. ಕನ್ನಡಕ್ಕೋಸ್ಕರ ಹೋರಾಟ ಮಾಡಿದವರು, ಕನ್ನಡ ಸಾಹಿತ್ಯಕ್ಕೋಸ್ಕರ ಹೋರಾಟ ಮಾಡಿದವರು, ಕನ್ನಡದ ಏಕೀಕರಣಕ್ಕೋಸ್ಕರ ಹೋರಾಟ ಮಾಡಿದವರು, ಅವರೆಲ್ಲರಿಗೂ ಕೂಡ ನಾವು ಪ್ರಶಸ್ತಿಗಳನ್ನು ಕೊಡ್ತಾ ಇದ್ದೀವಿ. ಸೊ ಇದು ಕರ್ನಾಟಕ ರಾಜ್ಯ ನಮ್ಮ ಪಕ್ಷ ಅಧಿಕಾರದಲ್ಲಿರುವಾಗ, ನಾನು ಅಧಿಕಾರದಲ್ಲಿರುವಾಗ ಯಾವತ್ತೂ ಕೂಡ ಕನ್ನಡಕ್ಕೆ ಚ್ಯುತಿ ಆಗ್ತಕ್ಕಂಥ ಕೆಲಸವನ್ನ ಮಾಡಲಿಕ್ಕೆ ಬಿಡಲ್ಲ. ಕನ್ನಡಕ್ಕೆ ಅಗೌರವ ಆಗ್ತಕ್ಕಂಥ ಕೆಲಸವನ್ನ ಮಾಡಲಿಕ್ಕೆ ಬಿಡಲ್ಲ. ಈಗ ವಾಟಾಳ್ ಹೇಳಿದ್ರು, ಬೆಂಗಳೂರು ನಗರ ಕರ್ನಾಟಕದ ರಾಜಧಾನಿ, ಕನ್ನಡ ರಾಜ್ಯದ ರಾಜಧಾನಿ. ನಾನು ಮೊದಲನೇ ಕಾವಲು ಸಮಿತಿ ಅಧ್ಯಕ್ಷನಾಗಿದ್ದೆ 83ರಲ್ಲಿ, ಮೊದಲನೇ ಕಾವಲು ಸಮಿತಿ ಅಧ್ಯಕ್ಷ. ಆಗ ರಾಮಕೃಷ್ಣ ಹೆಗ್ಡೆ ಅವರು ಮುಖ್ಯಮಂತ್ರಿ. ರಾಮಕೃಷ್ಣ ಹೆಗ್ಡೆ ಅವರನ್ನು ಕೇಳಿದೆ ನಾನು, ಕನ್ನಡ ನಾಡಿನಲ್ಲಿ ಕನ್ನಡವನ್ನು ಕಾಯಲಿಕ್ಕೆ ಒಂದು ಕಾವಲು ಸಮಿತಿ ಬೇಕಲ್ಲ, ಯಾಕೆ ಬೇಕು ಇದು? ಕನ್ನಡ ಕಾಯಲಿಕ್ಕೆ ಒಂದು ಕಾವಲು ಸಮಿತಿ ಯಾವ್ದಾದ್ರು ಬೇರೆ ರಾಜ್ಯದಲ್ಲಿ ಇದೆಯಾ? ಹಿಂಗೆ ತಮಿಳುನಾಡಿನಲ್ಲಿ ಇದೆಯಾ? ಕೇರಳದಲ್ಲಿ ಇದೆಯಾ? ಆಂಧ್ರದಲ್ಲಿ ಇದೆಯಾ? ಮಹಾರಾಷ್ಟ್ರದಲ್ಲಿ ಇದೆಯಾ? ನೋಡಿ ಎಂಥ ಪರಿಸ್ಥಿತಿ ಕರ್ನಾಟಕದಲ್ಲಿ ಇದೆ. ಕನ್ನಡವನ್ನ ಕಾಯಲಿ ಇವತ್ತೂ ಕೂಡ ಕಾವಲು ಸಮಿತಿ ಅಂತ ಹೆಸರಿನಲ್ಲಿಲ್ಲ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅನ್ನೋ ಹೆಸರಿನಲ್ಲಿ ಇದೆ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ಬಿಳಿಮಲೆ ಅವರ ಅಧ್ಯಕ್ಷರು ಈಗ, ಬಿಳಿಮಲೆ ಅವರು ಅಧ್ಯಕ್ಷರಾಗಿದ್ದಾರೆ. ಅಂದ್ರೆ ನಾವು ಕನ್ನಡ ನಾಡಿನಲ್ಲಿ ಕನ್ನಡ ಭಾಷೆಯನ್ನು ಅಭಿವೃದ್ಧಿಪಡಿಸಲಿಕ್ಕೋಸ್ಕರವಾಗಿ ಒಂದು ಪ್ರಾಧಿಕಾರ ಬೇಕಾಗಿದೆ, ಒಂದು ಕಾವಲು ಸಮಿತಿ ಬೇಕಾಗಿದೆ. ನಾವೆಲ್ಲರೂ ಕೂಡ ಬಹಳ ದೊಡ್ಡ ಉದಾರಿಗಳು, ಕನ್ನಡಿಗರು ಇದ್ದಾರಲ್ಲ, ದೊಡ್ಡ ಉದಾರಿಗಳು. ಉದಾರಿತನ ಇರಬೇಕು. ಯಾಕೆ ಇರಬೇಕು ಉದಾರಿತನ ಅಂತಂದ್ರೆ, ಮನುಷ್ಯನನ್ನ ಪ್ರೀತಿಸ್ಲಿಕ್ಕೋಸ್ಕರ ಉದಾರಿತನ ಇರಬೇಕು, ಇನ್ನೊಬ್ಬರನ್ನ ಪ್ರೀತಿಸ್ಲಿಕ್ಕೋಸ್ಕರ, ಇನ್ನೊಬ್ಬರ ಬಗ್ಗೆ ಅನುಕಂಪ ಪಡ್ಲಿಕ್ಕೋಸ್ಕರ ಉದಾರಿತನ ಇರಬೇಕು. ಆದರೆ ಭಾಷೆ ಬಗ್ಗೆ, ಸಂಸ್ಕೃತಿ ಬಗ್ಗೆ ಉದಾರಿತನ ಇರಬಾರದು, ಅಭಿಮಾನ ಇರಬೇಕು. ಅಭಿಮಾನ ಇರಬೇಕು. ನಮಗೆ ನಮ್ಮ ಮಾತೃಭಾಷೆ ಬಗ್ಗೆ, ನಮ್ಮ ನೆಲದ ಭಾಷೆ ಬಗ್ಗೆ, ನಮ್ಮ ತಾಯಿ ಭಾಷೆ ಬಗ್ಗೆ ನಮಗೆ ಅಭಿಮಾನ ಇಲ್ಲದೆ ಹೋದ್ರೆ ಬೇರೆ ಯಾರಿಗ ಅಭಿಮಾನ ಇರಲಿಕ್ಕೆ ಸಾಧ್ಯ ಆಗ್ತದೆ? ಇದನ್ನ ಪ್ರತಿಯೊಬ್ಬರು ಕೂಡ ಪ್ರಶ್ನೆ ಮಾಡ್ತಾರೆ.
ಪ್ರಶ್ನೆ ಮಾಡ್ಕೋಬೇಕು, ಆತ್ಮಾವಲೋಕನ ಮಾಡ್ಕೋಬೇಕು. ನಾವು ಎಷ್ಟು ಉದಾರಿಗಳು ಅಂತಂದ್ರೆ, ತಮಿಳರು ಅವ್ರ ಭಾಷೆನಲ್ಲಿ ಮಾತಾಡಿದ್ರೆ ನಾವು ಅವ್ರ ಭಾಷೆನಲ್ಲೇ ಮಾತಾಡೋದು. ಮಲಯಾಳಿಗಳು ಮಲಯಾಳಂನಲ್ಲಿ ಮಾತಾಡಿದ್ರೆ ಅವ್ರ ಭಾಷೆನಲ್ಲೇ ನಾವು ಮಾತಾಡೋದು. ಹಿಂದಿನಲ್ಲಿ ಮಾತಾಡಿದ್ರೆ ಹಿಂದಿನಲ್ಲೇ ಮಾತಾಡೋದು. ಇಂಗ್ಲಿಷ್ನಲ್ಲಿ ಮಾತಾಡಕ್ ಬರದೇ ಹೋದ್ರು ಇಂಗ್ಲಿಷ್ನಲ್ಲಿ ಮಾತಾಡೋದು. ಯಾವುದೇ ಭಾಷೆ ಕಲಿಬೇಡಿ ಅಂತ ನಾನು ಹೇಳಕ್ ಹೋಗಲ್ಲ, ಭಾಷೆ ಕಲೀರಿ, ಆದರೆ ಕನ್ನಡ ಅಭಿಮಾನ ಮಾತ್ರ ಬಿಡಕ್ ಹೋಗ್ಬೇಡಿ. ಈಗ ವಾಟಾಳ್ ಅವರು ಹೇಳಿದ್ರು, ಬೇರೆ ಭಾಷಿಗರೆಲ್ಲ ಸಂವಿಧಾನದಲ್ಲಿ ನಾವು ಒಪ್ಕೊಂಡ್ಬಿಟ್ಟಿದ್ದೀವಿ, ಯಾರು ಎಲ್ಲಿ ಬೇಕಾದ್ರೂ ಕೂಡ ಹೋಗಿ ಬದುಕಬಹುದು, ಜೀವನ ಮಾಡಬಹುದು ಅಂತ ಸಂವಿಧಾನ ಹೇಳುತ್ತೆ, ಒಪ್ಕೊಂಡಿದ್ದೀವಿ. ಆದರೆ ಯಾರೇ ಇಲ್ಲಿ ಬಂದರೂ ಕೂಡ ಕನ್ನಡಿಗರಾಗಿ ಇರ್ತಕ್ಕಂಥ ರೀತಿಯಲ್ಲಿ ಬದುಕಬೇಕು ಹೊತ್ತು, ಕನ್ನಡಿಗರಾಗಬೇಕು ಹೊತ್ತು, ಕನ್ನಡ ಭಾಷೆ ಕಲಿಬೇಕು ಹೊತ್ತು, ಕನ್ನಡ ಭಾಷೆ ಕಲಿದೇನೆ ಅವ್ರ ಭಾಷೆ ಕಲ್ತ್ಕೊಂಡೇ ಅವ್ರ ಭಾಷೆ ಮಾತಾಡ್ಕೊಂಡೇ ಬದುಕಲಿಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಕನ್ನಡದ ವಾತಾವರಣವನ್ನು ನಿರ್ಮಾಣ ಮಾಡಬೇಕು. ಕನ್ನಡ ಕಲಿದೇನೆ ಬದುಕಲಿಕ್ಕಾಗಲ್ಲ, ಕನ್ನಡ ಕಲೀಲೇಬೇಕು ಅಂತಕ್ಕಂಥ ವಾತಾವರಣವನ್ನ ಕರ್ನಾಟಕದಲ್ಲಿ ನಿರ್ಮಾಣ ಮಾಡಿದಾಗ ಮಾತ್ರ ಕನ್ನಡ ಎತ್ತರಕ್ಕೆ ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ. ಇದನ್ನ ನಾವೆಲ್ಲ ಇವತ್ತು ಶಬ್ದ ಮಾಡಬೇಕು. ಕನ್ನಡಿಗರಾದಂತ ನಾವೆಲ್ಲರೂ ಕೂಡ ಶಬ್ದ ಮಾಡಬೇಕು. ಯಾಕಂದ್ರೆ ಕನ್ನಡ ಭಾಷೆ ಇದೆಯಲ್ಲ, ಬಹಳ ಪ್ರಾಚೀನವಾದಂತ ಭಾಷೆ, 2000ಕ್ಕೂ ಹೆಚ್ಚು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಭಾಷೆ. ರಾಷ್ಟ್ರ ಇದನ್ನ ಶಾಸ್ತ್ರೀಯ ಭಾಷೆ ಅಂತೇಳಿ ಪರಿಗಣಿಸಿದ್ದಾರೆ. ಶಾಸ್ತ್ರೀಯ ಭಾಷೆ ಅಂತೇಳಿ ಪರಿಗಣಿಸಿದ್ದಾರೆ. ಅನುದಾನ ಕೊಡ್ತಾ ಇಲ್ಲ, ಅದು ಬೇರೆ ವಿಚಾರ. ನಾನೀಗ ರಾಜಕೀಯ ಮಾತಾಡಕ್ ಹೋಗಲ್ಲ. ಶಾಸ್ತ್ರೀಯ ಭಾಷೆ ಅಂತ ಹೇಳಿ ಬಹಳ ಕಡೆಗಣಿಸ್ಬಿಟ್ಟಿದ್ದಾರೆ ರಾಷ್ಟ್ರ. ಆದರೂ ಕನ್ನಡ ಭಾಷೆ ಶಾಸ್ತ್ರೀಯ ಭಾಷೆ, ಇಂಥ ಸ್ಥಾನಮಾನ ಇರ್ತಕ್ಕಂಥ ಭಾಷೆ, ನಾವೆಲ್ಲರೂ ಕೂಡ ಹೆಮ್ಮೆ ಪಡಬೇಕಾದಂಥ ಭಾಷೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅದರಿಂದ ಇಷ್ಟೇ ನಾವು ಮಾಡಬೇಕಾಗಿರೋದು. ನಾನು ಹೆಚ್ಚು ಭಾಷಣ ಮಾಡಕ್ ಹೋಗಲ್ಲ. ಈ ಭಾಷಣ ಮಾಡಕ್ ಹೋದ್ರೆ ಗಂಟೆಗಟ್ಟಲೆ ಭಾಷಣ ಮಾಡಬಹುದು, ಭಾಷಣ ಮಾಡಕ್ ಹೋಗಲ್ಲ. ನಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ, ನಾನು ಕನ್ನಡದಲ್ಲೇ ವ್ಯವಹರಿಸ್ತೇನೆ, ಕನ್ನಡ ಭಾಷೆಯಲ್ಲೇ ಮಾತಾಡ್ತೇನೆ, ಬೇರೆಯವರಿಗೆ ಕನ್ನಡ ಕಲಿಸ್ತೇನೆ, ಅವ್ರ ಜೊತೆಲೂ ಕನ್ನಡದಲ್ಲಿ ಮಾತಾಡ್ತೇನೆ. ನಾನು ಬೇರೆ ಭಾಷೆ ಕಲಿಬಾರ್ದು ಅಂತ ಹೇಳಲ್ಲ, ಕಲೀರಿ, ಆದರೆ ವ್ಯಾವಹಾರಿಕ ಭಾಷೆ ಕನ್ನಡ ಆಗಿರಲಿ. ನಮ್ಮ ಮಾತೃಭಾಷೆಗೆ ಗೌರವವನ್ನು ಕೊಡೋಣ, ಅಭಿಮಾನವನ್ನು ಕೊಡೋಣ, ಅಭಿಮಾನದಿಂದ ಕನ್ನಡವನ್ನು ಪ್ರೀತಿಸೋಣ, ಕನ್ನಡವನ್ನು ಮಾಡೋಣ ಅಂತೇಳಿ ನಾನು. ಯಾಕಂತಂದ್ರೆ ನಾವು ಯಾರು ಕೂಡ ಕರ್ನಾಟಕದಲ್ಲಿ ಅನೇಕ ಭಾಷೆಗಳಿದ್ದಾವೆ, ಅನೇಕ ಧರ್ಮದ ಜನ ಇದ್ದಾರೆ, ಅನೇಕ ಸಂಸ್ಕೃತಿಯ ಜನ ಇದ್ದಾರೆ. ಅವರೆಲ್ಲರೂ ಕೂಡ ಕನ್ನಡಿಗರಾಗಿ ಬಾಳ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ. ಆ ವಾತಾವರಣ ಮಾಡೋರು ಯಾರು? ನೀವಲ್ಲ, ನಾವಲ್ಲ. ಅದು ಮಾಡ್ತಕ್ಕಂಥ ಸಂಕಲ್ಪ ಮಾಡಬೇಕು. ಅದು ಮಾಡಿದ್ರೆ ನಮಗೆ ಸಾರ್ಥಕ ಆಗ್ತದೆ. ಮತ್ತೆ ಏಕೀಕರಣಕ್ಕೋಸ್ಕರ ಹೋರಾಟ ಮಾಡಿದವರು ಅನೇಕ ಜನ ಹೋರಾಟ ಮಾಡಿದ್ದಾರೆ. ಅದರಲ್ಲಿ ವಾಟಾಳ್ ನಾಗರಾಜ್ ಕೂಡ ಇದ್ರು. ಏಕೀಕರಣ 56ನೇ ಇಸ್ವಿನಲ್ಲಿ ವೆಂಕಟರಾಯರ ನೇತೃತ್ವದಲ್ಲಿ ಬಹಳಷ್ಟು ಹೋರಾಟಗಳು ನಡೆದಿದ್ದಾವೆ. ಇಲ್ಲಿ ಬಹಳಷ್ಟು ಹೋರಾಟಗಳು ನಡೆದಿದ್ದಾವೆ. ಅದರಿಂದ ನಾವು ಸುಮ್ಮನೆ ಬಂದಿಲ್ಲ. ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚಿತವಾಗಿ ಸ್ವಾತಂತ್ರ್ಯದ ಹೋರಾಟದ ಜೊತೆನಲ್ಲೇ ಏಕೀಕರಣ ಹೋರಾಟನೂ ಕೂಡ ನಡೆದಿತ್ತು. ಬಹಳ ಜನ ಈಗ ಪ್ರಾಣ ಕಳ್ಕೊಂಡಿದ್ದಾರೆ, ಬದುಕು ಕಳ್ಕೊಂಡಿದ್ದಾರೆ, ಹೋರಾಟ ಮಾಡಿದ್ದಾರೆ, ತ್ಯಾಗ ಬಲಿದಾನಗಳನ್ನು ಮಾಡಿದ್ದಾರೆ. ಅವ್ರನ್ನೆಲ್ಲರೂ ಕೂಡ ಸ್ಮರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು.
ಅವರು ಸ್ವಾರ್ಥಕ್ಕೋಸ್ಕರ ಮಾಡಲಿಲ್ಲ, ಕನ್ನಡ ನಾಡಿಗೋಸ್ಕರ, ಕನ್ನಡ ಭಾಷೆಗೋಸ್ಕರ, ಕನ್ನಡ ಸಂಸ್ಕೃತಿಗೋಸ್ಕರ, ಕನ್ನಡ ನಾಡಿನ ನೆಲ ಜಲ ಉಳಿಬೇಕು ಅನ್ನೋ ಕಾರಣಕ್ಕೋಸ್ಕರ. ಒಂದು ಕಾಲದಲ್ಲಿ ಸಿಂಧೂ ನದಿವರೆಗಿತ್ತು ಕರ್ನಾಟಕ, ಸಿಂಧೂ ನದಿವರೆಗೆ, ಆಮೇಲೆ ನರ್ಮದಾ ನದಿವರೆಗಿದೆ ಅಂತ ಆಯಿತು. ಈಗ ಕರ್ನಾಟಕದ ಬೌಂಡ್ರಿ ಎಲ್ಲ ಆಗಿದೆ. ಇವತ್ತು ಕರ್ನಾಟಕ ಏಕೀಕರಣ ಆಗಿ 1956ನೇ ಇಸ್ವಿ 68 ವರ್ಷ ಆಗೋಯ್ತು. ಇನ್ನು 68 ವರ್ಷ ಆದರೂ ಕೂಡ ಇದೇ ರೀತಿ ಭಾಷಣ ಮಾಡ್ತಾ ಇದ್ದೀವಿ. 56ರಲ್ಲಿ ಮಾಡೋದು ಭಾಷಣನೇ ಮತ್ತೆ ಮಾಡ್ತಾ ಇದ್ದೀವಿ. ಅಂದ್ರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಈ ಮಾತುಗಳನ್ನ ಅಂತಂದ್ರೆ, ಇನ್ನೂ ಕೂಡ ಕನ್ನಡಕ್ಕೆ ಸಿಗ್ಬೇಕಾದಂಥ ಸ್ಥಾನಮಾನ ಸಿಕ್ಕಿಲ್ಲ, ಸಿಗಬೇಕು. ನಮ್ಮೆಲ್ಲರ ಕರ್ತವ್ಯ, ನಮ್ಮೆಲ್ಲರ ಜವಾಬ್ದಾರಿ. ಆ ಕೆಲಸ ನೀವೆಲ್ಲ ಮಾಡೋಣ. ಮತ್ತೆ ಸರ್ಕಾರನೂ ಕೂಡ ಈಗ ವಿಧಾನಸೌಧದ ಮುಂಭಾಗದಲ್ಲಿ ಭುವನೇಶ್ವರಿ ಪ್ರತಿಮೆಯನ್ನು ಸ್ಥಾಪನೆ ಮಾಡ್ತಾ ಇದ್ದೀವಿ. ಇವತ್ತು ಮಾಡಬೇಕಾಗಿತ್ತು, ಇನ್ನೂ ತಯಾರಾಗಿಲ್ಲ ಅದರ ಪ್ರತಿಮೆ. ಆ ಪ್ರತಿಮೆ ತಯಾರಾದ ತಕ್ಷಣ ಮುಂದಿನ ತಿಂಗಳು ಅಥವಾ ಮುಂದಿನ ತಿಂಗಳಲ್ಲಿ ಅದನ್ನು ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀವಿ. ಕನ್ನಡ ಸಾರ್ವಭೌಮ ಭಾಷೆ, ಈ ಭಾಷೆಗೆ ನಮ್ಮ ಸರ್ಕಾರ ಬದ್ಧವಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮಗೆಲ್ಲ ಮತ್ತೊಮ್ಮೆ, ಈ ನಾಡಿನ ಜನತೆಗೆ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಮತ್ತು ವಾಟಾಳ್ ನಾಗರಾಜ್ ಅವರಿಗೆ ಅಭಿನಂದನೆಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ.